ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ದೇವರನ್ನೇನೈತೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಂಡೆಕಾಯಿ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ತೊಗೊಂಬಂದೆ. ಬಟ್ ಸುಮಾರು ಬೆಂಡೆಕಾಯಿ ಏನಾಗ್ಬಿಟ್ಟಿದೆ ಅಂತಂದರೆ ಬೆಳೆದ್ಬಿಟ್ಟಿದೆ. ಹಾಗಾಗಿ ಪಲ್ಯ ಮಾಡಲಿಕ್ಕೆ ಅಷ್ಟು ಸರಿ ಹೋಗಲ್ಲ. ಹಾಗಾಗಿ ಮಕ್ಕಳಿಗೆ ಕುರ್ಕುರೆ ತಿಂಡಿ ಬೇಕಲ್ಲ ಸಂಜೆ ಹೊತ್ತಿಗೆ. ಹಾಗಾಗಿ ಕುರ್ಕುರೆ ಮಾಡ್ತಿದ್ದೀನಿ, ಬೆಂಡೆಕಾಯಿ ಕುರ್ಕುರೆ. ಈ ಬೆಂಡೆಕಾಯಿ ಬೆಳೆದಿದೆ ಅಂತೇಳ್ಬಿಟ್ಟು ವೇಸ್ಟ್ ಮಾಡೋಕ್ಕಿಂತ ಈ ಥರದ್ದೇನಾದರೂ ಒಂದು ಮಾಡಿದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಸಂಜೆ ಹೊತ್ತಿಗೆ ಟೀ ಜೊತೆಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಾನು ಏನು ಮಾಡಿದೆ ಅಂದರೆ ಇದೇನಂತ ಬಲ್ತೋಗಿರೋದು ಬೆಂಡೆಕಾಯಿ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಬಿಟ್ಟು ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಒಳಗಿರೋಂತಹ ಬೀಜ ಮತ್ತು ಅದು ಒಂದು ಲೇಯರ್ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಬಿಟ್ಟು ಈ ಥರ ಹೆಚ್ಕೊಂಡಿದ್ದೀನಿ. ನೀವು ಬೇಕಾದರೆ ಈ ಥರ ಹೆಚ್ಚೋದೇನು ಬೇಡ, ಹಾಗೆಯೇ ಮಾಡ್ಕೋಬೋದು. ಕಡಲೆ ಹಿಟ್ಟು, ಕಾರ್ನ್ಫ್ಲವರು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆಯೇ ಉಪ್ಪು, ಸಕ್ಕರೆ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಚಾಟ್ ಮಸಾಲ ಬೇಕು ಅಂತಂದರೆ ಚಾಟ್ ಮಸಾಲ ಈಗಲೇ ಹಾಕ್ಕೋಬೋದು, ಇಲ್ಲ ಕೊನೆಗೂ ಹಾಕ್ಕೋಬೋದು. ನಾನು ಚಾಟ್ ಮಸಾಲ ಏನೂ ಹಾಕಿಲ್ಲ, ಜಸ್ಟ್ ಕಡಲೆ ಹಿಟ್ಟು, ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು ಹಾಗೆ ಉಪ್ಪು ಹಾಕ್ಬಿಟ್ಟು ಈ ಥರ ಡ್ರೈ ಆಗಿ ಏನಂತಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತೀರಾ ಡ್ರೈ ಅನಿಸ್ತು ಅಂತಂದರೆ ಸ್ವಲ್ಪ ನೀರನ್ನ ಚಿಮುಕ್ಸ್ಕೊಂಡು ನೀವು ಈ ಥರನೇ ಕಲಿಸ್ಕೊಬೋದು. ಕಲಸಿದ ಬೆಂಡೆಕಾಯಿನ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ನಿಮಗೆ ಸ್ವೀಟ್ ಬೇಕು ಅಂತಂದರೆ ಸಕ್ಕರೆ ಪುಡಿ ಹಾಕ್ಕೋಬೋದು ಇದ್ರ ಜೊತೆಗೆ. ಬೇಡ ಅಂತಂದರೆ ಹಾಗೆಯೇ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಈ ಥರ ಅಂದರೆ ಸ್ವಲ್ಪ ಪುಡಿ ಬಿಡುತ್ತೆ. ಬಟ್ ತುಂಬ ಹೈ ಫ್ಲೇಮಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಬೆಂಡೆಕಾಯಿನ ಕರಿಬೇಕಾಗತ್ತೆ. ಈ ಥರ ಕ್ರಿಸ್ಪಿಯಾಗಿ ಸೂಪರಾಗಿ ಬೆಂಡೆಕಾಯಿ ಕುರ್ಕುರೆ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಾದರೆ ಚಾಟ್ ಮಸಾಲ ಹಾಕ್ಕೋಬೋದು. ಚಾಟ್ ಮಸಾಲದಲ್ಲಿ ಡ್ರೈ ಮ್ಯಾಂಗೋ ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಯಾವಾಗ ಅಂತಂದರೆ ಸಕ್ಕರೆ ಪುಡಿ ಹಾಕಿದಾಗ ಆಮ್ಚೂರ್ ಪೌಡರ್ ಅಂತ ಸಿಗುತ್ತಲ್ಲ, ಅದು ತುಂಬ ಒಳ್ಳೆಯ ಕಾಂಬಿನೇಷನ್ನು ಕೊಡುತ್ತೆ. ನಾನಿಲ್ಲಿ ಏನೂ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಮ್ಯಾಗಿ ಮಸಾಲ ಅನ್ನೋದ್ರ ಮೇಲೆ ಹಾಕ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಒಂದು ವಿಡಿಯೋ ಸಿಗೋಣ.